ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ, ಏನು, ಯಾವಾಗ ಅನ್ನೋದೆಲ್ಲ ನಾನು ನಿಮಗೆ ಮುಂದೆ ಹೇಳ್ತೀನಿ. ಇವಾಗ ಏನು ಕೆಲಸ ಅಂದರೆ ಪ್ಯಾಕಿಂಗ್ ಕೆಲಸ ಗೈಸ್. ಮುಂದೆ ಹೇಳೋದೇನು ಇವಾಗೇ ಹೇಳ್ತೀನಿ ನೋಡಿ. ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಸೊ ಇವತ್ತು ನೈಟ್ ಹೋಗೋದು. ಹಾಗಾಗಿ ಇನ್ನೇನು ಪ್ಯಾಕಿಂಗ್ ಮಾಡಿಲ್ಲ. ಇವಾಗ ಮಾಡ್ಕೊಬೇಕು. ಎಲ್ಲರೂ ನಾನೇ ಮಾಡಬೇಕು, ಯಾಕೆಂದರೆ ಅವ್ರು ಬ್ಯುಸಿ ಇದ್ದಾರೆ ಹೋಟ್ಲಲ್ಲಿ. ಇದು ಬಂದು ನಾನು ಅಮೆಝಾನಲ್ಲಿ ತರಿಸ್ದೆ. ಇಷ್ಟಕ್ಕೂ ಸೇರಿ ಬರೀ 927 ರೂಪೀಸ್ ಆಯಿತು. ಇನ್ ಕೇಸ್ ನಿಮ್ಗೆ ಏನಾನ ಬೇಕಾದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿರ್ತೀನಿ. ಆ ರೀಲ್ಗೆ ಹೋಗಿ ಕಮೆಂಟ್ ಅಂತ ಲಿಂಕ್ ಅಂತ ಕಮೆಂಟ್ ಮಾಡಿ, ನಮಗೆ ಅದರದ್ದು ಲಿಂಕ್ ಆಟೋಮೇಟೆಡ್ ಬರುತ್ತೆ ಅಷ್ಟೇ ಗೈಸ್. ಇವಾಗ ಫಸ್ಟು ದೇವ್ರ ಮನೆ ಒಂಚೂರು ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ಸಿಗುವ ಗೈಸ್. ದೇವ್ರ ಸಾಮಾನೆಲ್ಲ ತೊಳೆದು ಒಂದು 3 hours ಮೇಲಾಗಿದೆ. ಅಪ್ಪನಿಗೆ ಏನೋ ಸ್ಕಿನ್ ಕೇರ್ ಮಾಡಿಕೊಡ್ತಾಯಿದ್ದೆ, ಯಾಕೆಂದರೆ ಅವ್ರ ಸ್ಕಿನ್ ತುಂಬ ಹಾಳಾಗಿತ್ತು ಅಂತ. ಇಂದೇನು ಅಮ್ಮಗೆ ಹೇರ್ ಡೈ ಹಾಕ್ಕೊಟ್ಟಿದ್ದೆ. ಹಂಗಾಗಿ ಅಲ್ಲೇ ಲೇಟ್ ಆಯಿತು. ಇವಾಗ ಗಿಡಗಳಿಗೆ ನೀರು ಹಾಕಿ ಪೂಜೆ ಮಾಡಬೇಕು ಅಷ್ಟೇ. ಆಮೇಲೆ ಜಾನು ಬರ್ತಾಳೆ. ಅವಳು 4 ಗಂಟೆಗೆ ಬರ್ತೀನಿ ಅಂದ್ಲು. 7 ಗಂಟೆ ಆಯ್ತಾ ಬಂತು, ಇನ್ನೂ ಬಂದಿಲ್ಲ. ನೋಡೋಣ. ನಾನು ಚೆನ್ನಾಗಿ ಹೋಗ್ಬಿಟ್ಟು ಬನ್ನಿ, ಆರಾಮಾಗಿ. ಹ್ಯಾಪಿ ಜರ್ನಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಅಪ್ಪ ಅಮ್ಮಗೂ ಹೇಳ್ಬಿಡು, ತಾತಗೂ ಹೇಳು, ಎಲ್ಲರ ಜೊತೆ ಚೆನ್ನಾಗಿ. ಮತ್ತು ಕರೆಕ್ಟಾಗಿ ಊಟ ಫುಡ್ ಎಲ್ಲ ಕರೆಕ್ಟಾಗಿ ತಗೊಳ್ಳಿ. ಹೆವಿ ರೀಲ್ಸನ್ನ ಅದೇ ಮಾಡುವಾಗ ಬಸ್ಗಳು ಬರ್ತವೆ, ರೋಡಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ವೆಹಿಕಲ್ಸ್ ಬರೋದು ಗೊತ್ತಾಗಲ್ಲ, ಸಡನ್ನಾಗಿ ಫಾಸ್ಟಾಗಿ ಬಂದುಬಿಡ್ತವೆ. ಹುಷಾರಾಗಿ ಮಾಡಿರಿ. ನೋಡಿಕೊಂಡು ಆರಾಮಾಗಿ ಲೈಟ್ ಫುಡ್ಡೇ ತಿನ್ನಿ, ಹೆವಿ ಫುಡ್ಡು ತಿನ್ನಬೇಡಿ. ಮತ್ತು ಚೆನ್ನಾಗಿ ಮಲ್ಕೊಳ್ಳಿ. ಜರ್ನಿ ಚೆನ್ನಾಗಿ ನೋಡ್ಕೊಂಡು ಮಾಡಿರಿ. ಓಕೆ, ಎಲ್ಲನೂ ಚೆನ್ನಾಗಿ ನೋಡಿಕೊಂಡು ಮೆಮೊರಿ ಇಟ್ಕೊಂಡು ಬನ್ನಿರಿ. ಮೆಮೊರಿ ಜಾಸ್ತಿ ಇರುತ್ತೆ ಇದರಲ್ಲಿ. ಈ ಸರಿ ಹೋಗೋ ಟ್ರಿಪ್ಪು ಚೆನ್ನಾಗಿರುತ್ತೆ. ಆರಾಮ ಹೋಗ್ಬಿಟ್ಟು ಬನ್ನಿ. ಒಳ್ಳೇದಾಗಲಿ, ಚೆನ್ನಾಗಿ ಇಲ್ಲಿಗೆ ಓಡಾಡಿ ಬರ್ತಾರೆ. ಈ ಕರೆದಿದೆ ಅಂತ ನಮ್ಮ ಹುಡುಗಿ ಎಷ್ಟೇ ಆದರೂ ಅಲ್ಲ ಜಾ. ಏನಿಲ್ಲ, ಇಲ್ಲಿವರೆಗೂ ತುಂಬಿಸ್ಬಿಟ್ಟ ಕಳ್ಸೋದು. ಅಪ್ಪಂಗೆ ಹೇಳ್ಬಿಡ್ರಿ ನಾನು ಹೇಳಿದೆ ಅಂತ. ಸರಿ ಆಂಟಿ, ಬಾಯ್. ಹುಷಾರು. ಹೊರಗಡೆ ಹೋದ್ರಾ? ಮಾಡ್ತೀವಿ. ಗಾಡಿಯಲ್ಲಿ ಬಿಟ್ಟು ಬಂದಿದ್ದ ಇಲ್ಲ ತಾನೆ? ವಿಡಿಯೋ ಮಾಡ್ದೆ ತಾನೆ? ಬಾಯ್ ಆಂಟಿ, ಹುಷಾರು. ತಾತನು ಹುಷಾರಾಗಿ ಕೈ ಇಟ್ಕೊಂಡು ನೋಡ್ಕೊಂಡು ತಾತನ ಜಾಸ್ತಿ ಇದು ಮಾಡಬೇಕಂದ್ರೆ ಗಾಡಿ ಜಾಸ್ತಿ ರೀಚ್ ಆದ್ಮೇಲೆ ಕಾಲ್ ಮಾಡಿ. ಹುಷಾರು, ನಿಧಾನಕ್ಕೆ ಹೋಗಿ ಆಂಟಿ. ಬಾಯ್. ಬರ್ತೀವಿ 3 ದಿನ ಆದ್ಮೇಲೆ. ವೆಲ್ಕಮ್ ಮಾಡಿ ಅವಾಗ. ಓಕೆ ಆಂಟಿ, ಬಾಯ್. ಬ್ಲಾಗರ್ ಮೀಟ್ಸ್ ಬ್ಲಾಗರ್ ಗೈಸ್. ಬೆಳಗ್ಗೆ ಇಂಟ್ರೋ ಕೊಟ್ಟೆ, ಅದಾದ್ಮೇಲಿಂದ ಏನೂ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಪುರ್ಸತ್ತಿರಲಿಲ್ಲ, ಫುಲ್ ಬ್ಯುಸಿ ಆಗಿದ್ದೆ. ಹಾಗಾಗಿ ಇವಾಗ ತಿರ್ಗಾ ತೊಗೊಳ್ತಾ ಇದ್ದೀನಿ ಮೊಬೈಲ್ನ. ಟೈಮ್ ಆಲ್ಮೋಸ್ಟ್ ಎಷ್ಟಾಗಿದೆ? 8 ಆಗಿರ್ಬೋದೇನೋ. ಆಲ್ಮೋಸ್ಟ್ 8 o'clock ಆಗಿದೆ. ಬೆಳಗ್ಗೆ 2 o'clockಗೋ 12 o'clockಗೋ ಸ್ಟಾರ್ಟ್ ಮಾಡಿದೆ. ಇವಾಗೂ ಡಿಸ್ಟರ್ಬೆನ್ಸ್. ಇವಾಗೂ ಹೋಗಿ ಬಾಕ್ಲು ತೆಗೆದುಬಿಟ್ಟು ಬರ್ತೀನಿ. ನನ್ನ ರೂಮಿನ ಪರಿಸ್ಥಿತಿ ನೋಡಿ ಗೈಸ್.
ತಿಪ್ಪೆ ಗುಂಡಿಯಾಗಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಇನ್ನೂ ಏನೂ ಪ್ಯಾಕಿಂಗ್ ಮಾಡಿಲ್ಲ, ಟೈಮ್ 8 ಆಗಿದೆ, ಇವಾಗ ಮಾಡಬೇಕು. ಪ್ಯಾಕ್ ಮಾಡಿ ಸಿಗುವ. ಏನೋ ಇದು ನಮ್ಗೆ ಅಭಿಮಾನಿಗಳು ತಂದ್ಕೊಟ್ರೋದು. ಟ್ರಿಪ್ ಹೋಗ್ತಾ ಇದ್ರ ಅಕ್ಕ, ತಿನ್ರಿ, ಯಾವಾಗ ನೀನ್ ಸಾಕಾಗಿರ್ತೀರಾ, ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಯಾರು ಕೊಟ್ಟಿದ್ದೀರೋ ಅವ್ರಿಗೆ ಥ್ಯಾಂಕ್ ಯು. ಆಂಟಿ ಅಭಿಮಾನಿಗಳಿಗೆ ಚಪ್ಪಾಳೆ. ನಾವಿನ್ನ ಪ್ಯಾಕಿಂಗ್ ಮುಗಿಸಿಲ್ಲ ಗೈಸ್, ನಮ್ದು ಅರ್ಧಂಬರ್ಧ ಆಗೈತು. ನೀವು ಬಟ್ಟೆ ಕೊಡ್ತಾರೆ ಏನಿದು 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 ಅಂತ. ಅವ್ 2 ಜೊತೆ ಸಾಕಾ? ಸಾಕು, ಇನ್ನೆಷ್ಟು ಬೇಕು? ನಮ್ಮ ಅಪ್ಪ 5 ಜೊತೆ ತಗೊಂಡವ್ರು, ನೀವು 2 ಜೊತೆ ತಗೊಂಡಿದ್ದೀರಲ್ಲ. ನೀರೆಲ್ಲ ಆಡಕ್ಕೆ ಸಾಕು, ಕಟ್ ಮಾಡಮ್ಮ. ಏನು ಗೈಸ್, ಕೊನೆಗೂ ಪ್ಯಾಕಿಂಗ್ ಆಯಿತು. ಅವ್ರದ್ದೆಲ್ಲ ಊಟನೂ ಆಗೋಯ್ತು. ನಾವು ಪ್ಯಾಕ್ ಮಾಡ್ತಾ ಇದ್ದಿದ್ದಕ್ಕೆ ಊಟ ಮಾಡಿಲ್ಲ, ಇವಾಗ ಮಾಡ್ಕೋತೀವಿ 2 ನಿಮಿಷಕ್ಕೆ. ಇದು ನಮ್ಮದು, ಇದು ಅವ್ರ 3 ಜನದ್ದು, ಇದು ನಮ್ಮಿಬ್ಬರದು. ನಮ್ಮಮ್ಮ ಅಲ್ಲಿ ಫೋಟೋನ ವಿಡಿಯೋನ ಏನೋ ಮಾಡ್ತವ್ರೆ ನಮ್ಮದು. ನಮ್ಮ ಮನೆಯಲ್ಲಿ ಅರಳಿರುವ ಬ್ರಹ್ಮಕಮಲ ಹೂವು. ಗೈಸ್, ನಮ್ಮ ಹುಡುಗಿಗೆ ಏನೋ ಆಗ್ತಿದೆ. ಹಾಯ್ ಕಾವೇರಿ ಅಕ್ಕ, ಮಿಸ್ ಮಾಡ್ಕೋತೀರಾ ನನ್ನ ಹೇಳಿ. ಅಕ್ಕ ಅಳ್ಬೇಡಿ ಅಕ್ಕ, ಬಂದ್ಬಿಡ್ತೀನಿ 2 ದಿನ ಅಕ್ಕ, ಬಂದ್ಬಿಡ್ತೀನಿ, ಅಳ್ಬೇಡಿ. ಎಲ್ಲ ಅಲ್ಲಿ ಮೀಟಿಂಗ್ ಮಾಡ್ತವ್ರೆ ಗೈಸ್, ಬನ್ನಿ ಅಂದ್ರೆ. ನೋಡಿ ಗೈಸ್, ಟವಲ್ ಹತ್ರಿ ಅತಿ ಗೈಸ್, ಇವಾಗ ಹೋಗ್ತಾ ಇದೀವಿ. ಡಿಕ್ಕಿಗೆ ಹಾಕಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಇವರೆಲ್ಲ ಮುಂದೆ ಕುತ್ಕೊಂಡು. ಅಯ್ಯೋ, ಈಗ ಕ್ಲೋಸ್ ಮಾಡಿರೋದು ನ್ಯಾಯ ಅನ್ಸ್ತಿದ್ಯಾ? ಲಗೇಜ್ ಜೊತೆ ಹಾಕ್ಬಿಟ್ಟು ನ್ಯಾಯ ಅನ್ಸ್ತಿದ್ಯಾ ನಿಮ್ಗೆಲ್ಲ? ಇದು ನೋಡಿ, ಆರಾಮಾಗಿ ಕುತ್ಕೊಂಡ್ಬಿಟ್ಟು ಇವಾಗ ಅವಳು ತೆಗಿತಾಳೆ ಗೈಸ್ ಕ್ಯಾಮ್ರಾ. ಜಾನು ವ್ಲಾಗ್ ಯಾರ್ಯಾರು ನೋಡಿಲ್ಲ ಹೋಗ್ಬಿಟ್ಟು ನೋಡಿ. ಜನನಿ ಪಿ ಶೆಟ್ಟಿ ಅಂತ ಚಾನೆಲ್ ನೇಮ್. 11:15 ಆಗೈತೆ. ಟೀ ಬೇಕಂತ ಅಪ್ಪನ್ಗೆ ಮಗಳಿಗೆ. ಟೀ ಕುಡಿ, ಇಷ್ಟೊತ್ತಲ್ಲಿ ಯಾರು ಕುಡಿತಾರೆ? ಸ್ವಲ್ಪ ನಿಮ್ಮ ಮುಖದರ್ಶನ ಕೊಡ್ತೀರಾ? ನಮ್ಮ ಅಪ್ಪ ಬ್ಯುಸಿ ಬಸ್ ಹುಡ್ಕೋದ್ರಲ್ಲಿ. ಯಶವಂತಪುರಲ್ಲಿದ್ದೀವಿ ಗೈಸ್. ಯಾವ ಬಾಯಲ್ಲಿ ನಿಮ್ಗೆ 11:15 ಅಲ್ಲ, 2 ಗಂಟೆ ರಾತ್ರಿಯಲ್ಲಿ ಇಕ್ಕೊಂಡು ಕುತ್ಕೋತಾರಿರಿ. ಊಟ ಬೇಕಾ, ಇಡ್ಲಿ ಹೊಡಿಬೇಕಾ, ದೋಸೆ ಜಾಸ್ತಿ ಕುಡಿಬಾರ್ದು ಅಂತ ಬೇರೆಗೆ. ಚಳಿ ಅಲ್ಲಮ್ಮ. ಅಯ್ಯೋ, ಎಣ್ಣೆ ಕೊಡಿಸ್ತೀನಿ, ಹೊಡ್ದು ಬಿಡ್ರಿ, ಹೇಳ್ತೀನಿ. ಚಳಿ ಅಲ್ಲ, ಇಲ್ಲೇ ಚಳಿ ಅದೇ ಎಣ್ಣೆ ಕೊಡ್ಸದ ಇಬ್ರಿಗೆ, ಅಪ್ಪಂಗೆ ಮಗಳಿಗೆ 1 ಕ್ವಾರ್ಟರ್ ಇಬ್ರಿಗೂ. ಅಲ್ಲ, ಇಲ್ಲೇ ಚಳಿ ಅಂತ ಮಮ್ಮಿ 1 ಕ್ವಾರ್ಟರ್ ಕೊಡ್ಸ್ಲಾ? ಚಳಿ ಹೋಗುತ್ತೆ. ಚಳಿ ಬಿಡಿಸ್ಕೊಂಡು ಕೊಡ್ಬಿಟ್ಟು ನಿನಗೆ ಕೊಡ್ಸೋದು ಬೇಡ, ಅದು ಬೇಡ. ಬಂದ್ಬಿಡ್ಲ? ಎಲ್ಲ ಇದೆ ಬಿಟ್ಟು ನಿಂದು. ಹತ್ತು ಗಿವ್ ಹತ್ತು. ಹಾಂ, ಕೆಳಗೆ ಬಿಡು. ನಮ್ಮ ಹುಡುಗಿ ಹತ್ತದ್ಲು ಗೈಸ್. ಇಬ್ರು ಈ ಕಡೆನೆ, ಈ ಕಡೆ ಸುರಭಿ ಸುನಿಧಿ ಕೇಳ್ತಾ ಇದ್ರು, ಅಕ್ಕ ಕುತ್ಕೊಳಕ್ಕೆ ಇಷ್ಟ ಇಟ್ಟಿರುತ್ತೆ ನಿಮಗೆ ಅಂದ್ಕೊಂಡು. ನೋಡು, ಅಕ್ಕ ಕೂತೈತೆ, ಇನ್ನೂ ಎಕ್ಸ್ಟ್ರಾ ಅಷ್ಟಿದೆ. ಇದೇ ನಮ್ಮ ಬೆಡ್ಡು. ಇಲ್ಲ ಮಾಡ್ಕೋಬೇಕು, ಈ ಕಡೆ ಒಬ್ರು, ಈ ಕಡೆ ಒಬ್ರು. ವಿಡಿಯೋ ಇಲ್ಲಿಂದ ಮಾಡ್ತಾಳೆ, ಫೋನ್ ಬಿದ್ರೆ ಹೆಂಗಿರುತ್ತೆ.
ಅದು ಫ್ಲ್ಯಾಶ್ ಬೇರೆ ಆನ್ ಮಾಡ್ಕೊಂಡು ನಾವು ಅವ್ರ ಕಪಲ್ಸ್ ಇದ್ರು ಪಾಪ. ನಮ್ಮ ಜಾನು ವಿಡಿಯೋ ಮಾಡಕ್ಕೆ ಹೋಗಿ ಅಜೀಬ್ ಅಲ್ಲ ಒಪ್ಪನ ಕೈ ಕಳ್ಳರು ಅಲ್ಲಿಂದ ಕೈ ಇದು ಮಾಡ್ತವ್ರು. ಆಟ ಆಡ್ತವ್ರೆ ಗೈಸ್, ಚಿಕ್ಕ ಮಕ್ಳು ಆಟ ಆಡ್ತಿದ್ರು. Not of yours. No, there are. We are making vlog, our own vlog. I will be make their video. Guys, ವಿಡಿಯೋ ಮಾಡಕ್ಕೆ ಹೋಗಿ ಯಾರೋ ಅವ್ರದ್ದು ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡು ಕೇಳ್ತಾ ಇದ್ದಾರೆ. We were not making their video. We're capturing our uncle. ಅವ್ರು ಭಯ ಬಿದ್ಬಿಟ್ರು ಪಾಪ ಗೈಸ್, ಯಾರು ಅಂತ ಗೊತ್ತಿಲ್ಲ. ಫಸ್ಟ್ ಇದ್ದು ಫ್ಲಾಶ್ ಲೈಟ್ ಆನ್ ಆಗಿದೆ, ನಮ್ಮದೇ ಮಾಡ್ತಾರ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿದ್ರು. ಮತ್ತೆ ತೆಗ್ದ್ಬಿಟ್ಟು ಭಯ ಆಗ್ಬಿಟ್ಟು ಆರ್ ಯು ಟೇಕಿಂಗ್ ಅ ವಿಡಿಯೋ ನೋ ಅಂತ. ಈ ಬ್ಯಾಗು 2 ಲಕ್ಷ ಬೆಲೆ ಬಾಳುತ್ತೆ ಗೈಸ್. ಜಾನು ಒಳಗಡೆ ಇರೋ ಐಟಮ್ಸ್ ಮಾತ್ರ. ಈ ಮೊಬೈಲ್ ಫುಲ್ ಶೇಕ್ ಎಷ್ಟೇ ಆದರೂ ನಮ್ಮ ಕಾಲು ಕೊಡ್ಸಿರೋದು, ಅದಕ್ಕೆ ಅಷ್ಟು ಬೆಲೆ ಬಾಳೋದಿದೆ. ನಮ್ಮ ತಾತ ಅವ್ರದ್ದು ಪರ್ಸ್ನ ನಮ್ಮನ್ನ ನಂಬಿ ಕೊಟ್ಟಿದ್ದಾರೆ. ನಾವು ನೋಡಿದ್ರೆ ಅದನ್ನ ಎಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ಟು ಆಟ ಆಡ್ತಾ ಇದ್ದೀವಿ. ನಾನು ಯಾಕೆ ಕೀಪ್ ಇಟ್ ಅನ್ಸೈಡ್. ಈ ಹುಡುಗಿ ಮತ್ತು ನಾನು ಆಡ್ತಾ ಇರೋದನ್ನ ನೋಡ್ಬಿಟ್ಟು ಎಲ್ಲರೂ ಎದ್ದೋಳೋದು ಗ್ಯಾರಂಟಿ. ಒಟ್ಟ ಅಂತ ಜೋರಾಗಿ ಮಾತಾಡ್ತಾ ಇದ್ದೀವಿ, ಜೊತೆಗೆ ನಗಿಸ್ತಾವಳೆ. ಈ ಬಸ್ಸು ಆಡ್ತಾನೆ ಐತೆ. ಟೈಮ್ ಫಾರ್ ಸಮ್ ಸ್ನ್ಯಾಕ್ಸ್. ಇದು ಯಾರೋ ನಮ್ಮ ಹೋಟೆಲ್ ಕಸ್ಟಮರ್ ಕೊಟ್ಟಿರೋದಂತೆ. ಯಾರು ಕೊಟ್ಟರೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕೊಟ್ಟಿರೋದಕ್ಕೆ. ಇನ್ ಕೇಸ್ ನೋಡ್ತಾ ಇದ್ರೆ, ಇಲ್ಲ ಅಂದರೆ ನಂಗೆ ಗೊತ್ತಿಲ್ಲ. ಅವ್ರ ಅಣ್ಣ ತಮ್ಮದಿರು. ನಾನು ಇಲ್ಲಿ ವಿಂಡೋ ಬೇಕು ಅಂತ ಬಂದರೆ ವಿಂಡೋ ಗ್ಲಾಸೇ ಓಪನ್ ಆಯ್ತಾ ಇಲ್ಲ. ಡಿಪ್ರೆಷನ್ ಎಡಿಟ್ ಮಾಡಬೇಕು, ನಿದ್ದೆ ಬರ್ತೈತೆ. ಅದಕ್ಕೆ ಹೇಳಿದ್ದೀನಿ ಅಲಾರಾಮ್ ಇಡ್ತೀನಿ ಎದುರಿಸು ಅಂತ. ಅವಳು ಅಲಾರಾಮ್ ಇಕ್ಕ ಅವಳು ಎದೊಳ್ತಾರ ಇಲ್ಲೋ. ಈ ಬಸ್ಸಲ್ಲಿರೋರು ಎಲ್ಲರೂ ಎದೊಳ್ತಾರೆ ಗೈಸ್ ಅಂತ ನಿದ್ದೆ ಮಾಡ್ತಾಳೆ ನಮ್ಮ ಸುಮ್ಮನೆ ಕಮ್ಮಿ ಕೊಡು. ಫಸ್ಟ್ ಆಫ್ ಆಲ್ ನೀನು ಎದುರು ನಾನು ಮಲಗೋದೇ ಇಲ್ಲ. ಬಸ್ ಹತ್ತದ ನಿದ್ದೆ ಮಾಡೋಲ್ಲ. ಮಲ್ಕೊಂಡ್ರು ಒಂದು ಅರ್ಧ ಅವರ್ 1 ಅವರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ. ಬೆಳಗ್ಗೆಯಿಂದ ಕೆಲಸ ಮಾಡಿ ಅವಳು ಕೆಲಸ ಮಾಡಿದ್ಲು, ನಾನು ನಿದ್ದೆ ಬರ್ತಲ್ಲ, ನಾವು ನಿದ್ದೆ ಬರ್ತೈತೆ. ನನಗೆ ಇನ್ನೂ ಕಿಟಕಿ ಎದ್ಬಿಟ್ಟಿದ್ದೆ ಅಂತೂ ಚೆನ್ನಾಗಿರೋದು. ಕಿಟಕಿ ಇಲ್ಲ, ಏನು ಮಾಡೋದು? ನನಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಕಣ್ಣು ನೋಡಿ ಗೈಸ್, ಕಣ್ಣು ಹುಡುಗಿ ಕಣ್ಣು ಹಿಂಗಾಗೇ ನಿದ್ದೆ ಮಾಡ್ಬೇಕಂತೀನಿ. ನಿದ್ದೆ ಪಾಪ ವ್ಲಾಗ್ ಮಾಡಿಬಿಟ್ಟು ಅದನ್ನ ಎಡಿಟ್ ಮಾಡಿಬಿಟ್ಟು ಹಾಕಂದ್ರೆ ಮಾಡ್ತಾಳೆ. ಮಾಡು. ಗುಡ್ ನೈಟ್. ಗುಡ್ ನೈಟ್. ಅಲಾರಾಮ್ ದಯವಿಟ್ಟು ಇಕ್ಬೇಡ, ಬಸ್ಸಲ್ಲಿರೋರು ಎದ್ದು ಬಿಡ್ತಾರೆ. ನೀನು ನಾನೇ ಎದ್ದೋಳಲ್ಲ ಅಷ್ಟೇ. ಆಗೋದು ನನಗೆ ಗೊತ್ತು. ಆಮೇಲೆ ಸನ್ನಿ ಅವರೇ ಬ್ರೇಕ್ ಬಿಟ್ಟಿದ್ದಾರೆ, ಎದ್ದೊಳ್ತೀರಾ? ನಿದ್ದೆ ಹಾಕಿದ್ರೆ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 1:30 ಆಗಿದೆ. ಪಾಪ ಇವಳನ್ನ ಎಬ್ಬಿಸ್ಬಿಟ್ಟು ಕರ್ಕೊಬಂದೆ, ಮಲಗಿರೋಳನ್ನ. ನಮ್ದೇನು ಕೆಲಸ ಇಲ್ಲ. ಅವಳು ವಾಶ್ರೂಮ್ಗೆ ಹೋಗ್ತಾಳ ಅಂತ ಎಬ್ಬಿಸ್ದೆ, ಅವಳು ಹೋಗಿಲ್ಲ, ನಾನು ಹೋಗಿಲ್ಲ. ಇಲ್ಲಿ ಬಂದು ರೋಡ್ ನೋಡ್ಕೊಂಡು ನಿಂತಿದ್ದೀವಿ, ಅವರೆಲ್ಲ ಹೋಗಿದ್ರಿ. ಕುಡಿತೀರಾ ಅಂದ್ರಲ್ಲ, ಅವ್ರ ವಿಡಿಯೋ ಆನ್ ಮಾಡಿದ್ರೆ ಮಾತಾಡಲ್ಲ, ಓಡೋಯ್ತಾರೆ. ಅಲ್ಲಿ ಅವ್ರ ಅಪ್ಪ ಮಗಳು ಅಲ್ಲಿ, ನಾವು ಅಪ್ಪ ಮಕ್ಕಳು ಇಲ್ಲಿ ಅಷ್ಟೇ.
ಕುತ್ಕೊಂಡು ಕಿತ್ತಾಕಿದ್ರು ಇದನ್ನ. ಇವರೇ ಕುತ್ಕೊಂಡು ಕಿತ್ತಾಕಿದ್ದು. ಗೈಸ್ 1:30 ರಾತ್ರಿಯಲ್ಲಿ ಫುಲ್ ಚಳಿಯಲ್ಲಿ ಐಸ್ ಕ್ರೀಮ್ ತಿಂತಾ ಇರೋ ಇಬ್ಬರು ಸ್ಪೆಸಿಮೆನ್ಸ್ ಅಂದರೆ ನಾವೇ ಅನ್ಸುತ್ತೆ. ಈ ಬಿಸಿ ಟೀ ಕುಡ್ದವರು ಅಲ್ಲಿರೋರು ಅದೇ ಮಾಡ್ತಾ ಇರೋದು. ಏನೋ ಕುಡುಕ್ರೋ ಗ್ಯಾಂಗ್ ಜೊತೆ ಐಸ್ ಕ್ರೀಮ್ ಗ್ಯಾಂಗ್. ಇನ್ನೊಂದು 30 ಮಿನಿಟ್ಸ್ ಗೈಸ್ ಚಿಕ್ಕಮಂಗ್ಳೂರು ರೀಚ್ ಆಗೋಕ್ಕೆ. ಮಿರರ್ ನೋಡಿ ಫುಲ್ ಫಾಗ್ ಆಗಿದೆ. ನಾನು ಇದು ವೈಪ್ ಮಾಡ್ದೆ ಇವಾಗ. ಲವಿಂಗ್ ದಿಸ್ ವೆದರ್. ಚಿಲ್ಲಾಗಿದೆ ಫುಲ್. ನಿದ್ದೆ ಮಾಡ್ತಾವಳೆ. ಎಡಿಟ್ ಮಾಡ್ತಾ ಇದ್ಲು ಪಾಪ. ಅವಾಗೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಇವಳು ಎಡಿಟ್ ಮಾಡಿಬಿಟ್ಟು ಮಲ್ಕತ್ಲೆ ಅದು ಗೊತ್ತಿಲ್ಲ. ನಾನು ಇವಾಗ ಎದ್ದು ಎಡಿಟ್ ಮಾಡ್ತಾ ಇದ್ದೇನೆ. ಬಂದ್ವಿ ಎದ್ದು ಇದ್ದಾಳೆ. ಇಲ್ಲಾಂದ್ರೆ ತಿರ್ಗಾ ಬೆಂಗಳೂರು ಕರ್ಕೊಂಡು ಹೋಗ್ಬಿಡ್ತಾರೆ. ನಿದ್ದೆ ಬರ್ತೈತಾ? ನಮ್ಮಮ್ಮ ಯಾವ ಪ್ಲೇಸ್ ನೋಡ್ರಿ ಅಂತ ಚಿಕ್ಕಮಂಗ್ಳೂರು ರೀಚ್ ಆದಮೇಲೆ. ಗೈಸ್ ಕೊನೆಗೂ ರೀಚ್ ಆದ್ವಿ ಚಿಕ್ಕಮಂಗ್ಳೂರು. ಕ್ಯಾಮ್ರಾ ನೋಡಿದ ತಕ್ಷಣ ಸ್ಮೈಲ್ ಬಂದ್ಬಿಡುತ್ತೆ ಮುಖಕ್ಕೆ. ಕೊನೆಗೂ ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಎಲ್ಲಿ ಇವರು ಕುಡುಕರು ಎಲ್ಲಾದ್ರೂ ಟೀ 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 ಕಾಫಿ 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 ಇಲ್ಲಿ ಬ್ಯಾಗ್ಗಳಿಕ್ಕಿದೀವಿ. ಹೋಮ್ ಸ್ಟೇಗೆ ಬಂದ್ವಿ. ವ್ಯೂ ಮಾತ್ರ ಮಸ್ತಾಗಿದೆ. ಗೊತ್ತು 2 ಅನ್ಸುತ್ತೆ. ಇದೆ ನಾವು ಬಂದಿರೋ ತಸಿ. ಇಷ್ಟು ದೊಡ್ಡದ ಹಾಕ್ಬಿಡಿ. ಕಚ್ಚಲ್ವಾ ಅದು? ಮೂವಿಂಗ್ ಫಾಗ್, ಲಿಟ್ರಲಿ ಮೂವಿಂಗ್ ಫಾಗ್ ಇದೆ ಅಲ್ಲಿ. ವಿಡಿಯೋ ಅಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ಐ ಕ್ಯಾನ್ ಸಿ ಇಟ್ ಮೂವ್. ಸಕ್ಕತ್ತಾಗಿದೆ. ಇವಾಗ ಕಾಣಿಸ್ತಾ ಇದೆ ನೋಡಿ ಗೈಸ್. ಮಸ್ತಾಗಿದೆ. ಅಷ್ಟೇ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಷ್ಟೇ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಟಾಟಾ ಬಾಯ್, ಟೇಕ್ ಕೇರ್.